ಇವತ್ತು 28ನೇ ತಾರೀಕು. ಸೊ ಇವತ್ತು ತುಲಾ ರಾಶಿ ಮತ್ತು ಸ್ವಾತಿ ನಕ್ಷತ್ರ ಬರುತ್ತೆ. ಇವತ್ತಿನ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಬರುತ್ತೆ. ಸೊ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತೀನಿ. ಮೊದಲಿಗೆ ನಾನು ಏನು ಹೇಳ್ತೀನಿ ನೋಡಿ, ಈ ವರ್ಷ 2 ಅನ್ನೋ ನಂಬರು ತುಂಬ ಡೇಂಜರ್ ಆಗಿದೆ, ಹಾಗೆ 9 ಅನ್ನೋ ನಂಬರ್ ಕೂಡ ತುಂಬ ಡೇಂಜರ್ ಅಂತ ಸ್ಟಾರ್ಟಿಂಗಿಂದ ಹೇಳ್ಕೊಳ್ತಾ ಬಂದೆ. ಸೊ ಇನ್ನು ನಮಗೆ 9ನೇ ತಿಂಗಳು ಬಾಕಿ ಇದೆ. ಸೊ ಆ 9ನೇ ತಿಂಗಳು ಬಂದಾಗ ಏನೇನೆಲ್ಲ ಘಟನೆಗಳಾಗುತ್ತೋ ಗೊತ್ತಿಲ್ಲ. ಆದರೆ ನೋಡಿ, ಇವಾಗ ಆಸ್ಟ್ರೇಲಿಯಾ ಒಬ್ಬರು ರಿಚರ್ಡ್ ಅವರು ತುಂಬ ಕ್ಲಾರ್ಕ್ ಅಂತ ಒಬ್ಬರು ಪ್ಲೇಯರು, ಕ್ರಿಕೆಟ್ ಅವರು 2ನೇ ತಾರೀಕು ಅವ್ರ ಡೇಟ್ ಆಫ್ ಬರ್ತ್ ಬಂದು 2ನೇ ತಾರೀಕೆ ಆಗಿರುತ್ತೆ. ಸೊ ಏಪ್ರಿಲ್ 2ನೇ ತಾರೀಕು 1981ನಲ್ಲಿ ಅವರು ಹುಟ್ಟಿರ್ತಾರೆ. ಅವರು ಡೆತ್ ಆಗಿದ್ದಾರೆ. ಅವರೇನೋ ಸ್ಕಿನ್ ಕ್ಯಾನ್ಸರಿಂದ ಅವರು ತೀರ್ಕೊಂಡಿದ್ದಾರೆ. ಅಂದರೆ ಈ ಒಂದು ಡೇಟ್ ಆಗಿರ್ಬೋದು, ಈ ತಿಂಗಳಲ್ಲಿ ಹುಟ್ಟಿರೋರಾಗಿರ್ಬೋದು, ತುಂಬ ರಿಚ್ ಆಗಿರೋರು, ತುಂಬ ಹೆಸರು ಮಾಡಿರೋರು ಕೂಡ ಈ ಒಂದು, ಯಾಕಂದರೆ ಅವ್ರಿಗೇನು ಅಂತ ಏನು ಏಜ್ ಅಲ್ಲ, 81 ಅಂತಂದರೆ ಒಂದು 44 ವರ್ಷ 45 ವರ್ಷ ಇರುತ್ತೆ. ಸೊ ಅಂಥವರೇ ತೀರ್ಕೊಂಡಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಆಸ್ಟ್ರೇಲಿಯಾ ಪ್ಲೇಯರ್ ಆಗಿರ್ತಾರೆ. ಹೀಗೆ ಈ ತುಂಬ ಹೆಸರು ಮಾಡಿರೋರು, ಈ ಥರ ನೇಮ್ ಬರೋ ಅಂಥ ಒಂದು ಕೆಲವೊಂದು ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ ಅಂತ ಹೇಳಿದೆ. ಸೊ 2ನೇ ತಾರೀಕು ಹುಟ್ಟಿರೋರಿಗೆ ನೋಡಿ, ಏನಾದರೂ ಒಂದು ಆಪತ್ತು, 2-20 ಹಾಗೆ 29ನೇ ತಾರೀಕು ಹುಟ್ಟಿರೋರು, 9ನೇ ತಾರೀಕು ಹುಟ್ಟಿರೋರು, ಆ ಡೇಟ್ಗಳಲ್ಲಿ, ಆ ತಿಂಗಳುಗಳಲ್ಲಿ ನಾವು ಈ ಥರ ಒಂದು ಕಹಿ ಘಟನೆಗಳನ್ನ ಕೇಳ್ತಾ ಇರ್ತೀವಿ. ಸೊ ಇದು ಕೂಡ ಒಂದು ಉದಾಹರಣೆ ಆಗಿದೆ. ನೋಡಿ, ಮೇಷರಾಶಿ 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಸೊ ಮೇಷರಾಶಿಗೆ ನೋಡಿ, ಕುಜ 6ನೇ ಮನೆಯಲ್ಲಿದ್ದಾನೆ. ಸೊ ಕುಜ 6ನೇ ಮನೆಯಲ್ಲಿ, ಯಾಕಂದರೆ ಮೇಷರಾಶಿ ರಾಶಿಯಾಧಿಪತಿ ಕುಜ 6ರಲ್ಲಿರೋದು, 12ರಲ್ಲಿ ಶನಿ ಇರೋದು, ತುಂಬ ಎಲ್ಲೋ ಒಂದು ಕಡೆ ಜಗಳ, ಕಿರಿಕಿರಿ, ಏನಾದರೂ ಮಾಡೋಕ್ಕೋದ್ರೆ ನೆಮ್ಮದಿ ಇರೋದಿಲ್ಲ. ಏನೇ ಮಾತಾಡಿದ್ರು ಸ್ವಲ್ಪ ಕಿರಿಕಿರಿಯಲ್ಲೇ ಎಂಡಾಗುತ್ತೆ ಅಂತ ಹೇಳ್ತೀನಿ. ಕಿರಿಕಿರಿ ಮಾಡ್ಕೊಳ್ಬೇಕು, ಗಲಾಟೆ ಮಾಡ್ಕೊಳ್ಬೇಕು. ಮನೇಲಿ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಮನೇಲಿ ಸ್ವಲ್ಪ ನೋಡ್ಕೊಳ್ಳಿ, ಏನಾದರೂ ಪ್ರಾಬ್ಲಮ್ನ ಇವತ್ತು ಎದುರಿಸ್ಬೇಕಾಗತ್ತೆ ಮೇಷರಾಶಿಯವರು. ಹಾಗೆ ತಾಯಿಯಿಂದ ಏನಾದರೂ ಒಳ್ಳೆಯ ಮಾತು, ಒಳ್ಳೆಯ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ ಮೇಷರಾಶಿಗೆ. ಯಾಕಂದರೆ ತಾಯಿ ನಿಮಗೆ ಮೇಷರಾಶಿಯವರಿಗೆ 4ನೇವನು ಚಂದ್ರ 7ನೇ ಮನೇಲಿರೋದು, ನಿಮಗೆಲ್ಲೋ ಒಂದು ಕಡೆ ತಾಯಿಯಿಂದ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಅಥವಾ ಅವರ ಆಶೀರ್ವಾದ ಆಗಿರ್ಬೋದು, ಅಥವಾ ನೀವೇ ಅವ್ರಿಗೆ ಏನಾದರೂ ಕೊಡಿಸೋದಾಗಿರ್ಬೋದು. ಇವತ್ತಿನ ದಿನ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ನಿಮಗೆ ಸಿಂಪಲ್ ರೆಮಿಡಿ ಏನಪ್ಪ ಅಂತಂದರೆ, ನಿಮ್ಮ ತಾಯಿ ಕೈಲಿ ಒಂದು ತುತ್ತು ಮೊಸರನ್ನ ತಿನ್ನಿ, ತುಂಬ ಒಳ್ಳೆಯದಾಗುತ್ತೆ. ಕೈ ತುತ್ತಾದರೂ ಇಸ್ಕೊಳ್ಳಿ, ಯಾಕಂದರೆ ಅದು ತಪ್ಪಿಲ್ಲ. ನಿಮ್ಮ ತಾಯಿಯವರಿಂದ ಒಂದು ಸ್ವಲ್ಪ ಅನ್ನ ಊಟ ಬಡಿಸ್ಕೊಳ್ಳಿ, ಮೊಸರನ್ನ ತಿನ್ನಿ, ಅಥವಾ ಅವ್ರ ಕೈಯಲ್ಲಿ ಒಂದು ಕೈ ತುತ್ತು ಮೊಸರನ್ನ ತಿಂದರೆ ತುಂಬ ಇವತ್ತಿನ ಡೇ ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತು ಕಿರಿಕಿರಿ ಅಂತ ಹೇಳಿದೆ, ಹೊರಗಡೆ ಹೋದಾಗ ಕೆಲಸದ ವಿಚಾರದಲ್ಲಿ ಎಲ್ಲೋ ಕಿರಿಕಿರಿ ಮಾಡ್ಕೊಳ್ತಾ ಇರ್ತೀರ. ಆ ಕಿರಿಕಿರಿಯಿಂದ ಹೊರಗಡೆ ಬರಬೇಕು ಅಂದರೆ ಮೊಸರನ್ನ ಬೆಳಗ್ಗೆನೇ ತಿನ್ಬಿಡಿ, ಇವತ್ತಿನ ಡೇ ತುಂಬ ಚೆನ್ನಾಗಿರುತ್ತೆ. 2ನೇ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ 3ನೇ ಮನೆ ಚಂದ್ರ 6ರಲ್ಲಿ ಇರ್ತಾನೆ. 3ನೇ ಮನೆ ಚಂದ್ರ 6ರಲ್ಲಿ ಬರೋದು ಮನಸ್ಥಿತಿ ಎಲ್ಲೋ ಕೆಡುತ್ತೆ. ಹಣಕಾಸಿಗೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಶುಕ್ರ 3ನೇ ಮನೆಯಲ್ಲಿ ಬುಧನ ಜೊತೆ ಸೇರ್ಕೊಂಡಿದ್ದಾನೆ. ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗ್ತಿರುತ್ತೆ. ಹಣದ ಅರಿವು ನಿಮಗೇನೂ ತೊಂದರೆ ಇಲ್ಲ, ಯಾಕಂದರೆ ಆರ್ಥಿಕ ಸಮಸ್ಯೆ ಇಲ್ದಿರ ಇರ್ಬೋದು. ಆದರೆ ಮನಸ್ಥಿತಿ ಚಂಚಲ ಆಗಿರುತ್ತೆ, ಮನಸ್ಥಿತಿ ಕೆಟ್ಟಿರುತ್ತೆ. ಯಾರಾದರೂ ಮಾತಾಡಿದಾಗ ಏನೋ ಮಾತಾಡೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು ಯಾರಾದರೂ ಕೆದಕೋದು ವೃಷಭ ರಾಶಿಯವರಿಗೆ, ಅದರಿಂದ ಮನಸ್ಸು ಕೆಡೋದು. ಅಥವಾ ತುಂಬ ದೂರದವರು ಯಾರಾದರೂ, ಇವಾಗೇನು ಎದುರುಗಡೆ ಬಂದು ಮಾತಾಡಬೇಕು ಅಂತಲೇ ಇಲ್ಲ, ಏನೋ ಒಂದು ಕಿವಿಗೆ ಬಿದ್ದಾಗ ಅದನ್ನು ಕೇಳ್ಕೊಂಡೋಗಿ ನೀವು ಮಾತಾಡೋ ಅಂಥದ್ದು, ಇದೆಲ್ಲ ಕೂಡ ವೃಷಭ ರಾಶಿಯವ್ರಿಗಿರುತ್ತೆ. ಹಾಗಾಗಿ ನಿಮ್ಮ ಕಿವಿಗೆ, ನಿಮ್ಮ ಕಣ್ಣಿಗೆ ಏನೇ ಕಾಣಿಸಿದ್ರು ಇವತ್ತೇನು ಮಾತಾಡಬೇಡಿ, ಮಾತಿನಿಂದ ಹುಷಾರಾಗಿರಿ ಅಂತ ಹೇಳ್ತೀನಿ. ಇದರಿಂದ ತುಂಬ ಮನಸ್ಸು ಕೆಡಿಸ್ಕೊಳ್ತೀರಾ ಅಂತ ಹೇಳ್ತೀನಿ. ನೋಡಿ, ಫ್ರೆಂಡ್ಸ್ ಜೊತೆ ಇವತ್ತು ಮಾತು ನಿಲ್ಲಿಸಿ. ಯಾರೇ ಫ್ರೆಂಡ್ಸ್ ಇದ್ದರೂ ನೀವು ಇವತ್ತು ಮಾತಾಡೋದನ್ನು ಕಂಟ್ರೋಲ್ ಮಾಡಿ, ಅವ್ರ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಇವತ್ತೊಂದು ದಿನ ನೀವು ಫ್ರೆಂಡ್ಸ್ನ, ಅಕ್ಕ ತಂಗಿದಿರನ್ನ ಎಲ್ಲರೂ ಅವಾಯ್ಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ದಿನ ಅಂತ ಹೇಳ್ತೀನಿ. ಸೊ ನಿಮಗೆ ಏನಿಲ್ಲ, ಹಾಲು ಕುಡಿಯೋರಿದ್ದರೆ ಒಂದು ಲೋಟ ಬೆಳಗ್ಗೆನೆ ಹಾಲು ಕುಡಿಬೋದು ವೃಷಭ ರಾಶಿಯವರು. ಅಥವಾ ಯಾರು ಹಾಲು ಕುಡಿಯಲ್ಲ ಅವರು ಹಾಲು ಅನ್ನ ತಿನ್ನೋರು ತಿನ್ಬೋದು. ಹಾಲು ಕುಡಿಯಲ್ಲ ಅನ್ನೋರು ನೀವು ಮೊಸರು ಮಜ್ಜಿಗೆಗೆ ಟೈಅಪ್ ಆಗ್ಬೋದು. ತುಂಬ ಜನ ಹಾಲು ಕುಡಿಯಲ್ಲ, ಅಂಥವರು ಮೊಸರು ಮಜ್ಜಿಗೆ ಇಲ್ಲ ಹಾಲಿಂದ ಮಾಡಿರೋ ಅಂಥದ್ದು ಏನಾದರೂ ಒಂದು ಪದಾರ್ಥವನ್ನು ಇವತ್ತು ನೀವು ತಿನ್ನಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ನೋಡಿ, ಮಿಥುನ ರಾಶಿ. ಮಿಥುನ ರಾಶಿಗೆ
ಎರಡನೇ ಮನೆಯಲ್ಲಿ ಬುಧ ಇರ್ತಾರೆ ಮಿಥುನ ರಾಶಿಗೆ. ಗುರು ರಾಶಿಯಲ್ಲೇ ಇರ್ತಾರೆ, ಆದರೆ ಎರಡರಲ್ಲಿ ಬುಧ ಮತ್ತು ಶುಕ್ರ ಇರೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಒಂದು ಯೋಗ, ಒಂದು ಅದೃಷ್ಟದ ದಿನ ಅಂತ ಹೇಳ್ತೀನಿ. ಸೊ ನೀವು ಏನಾದರೂ ಕೆಲಸ ಮಾಡಬೇಕು, ಯಾವುದಾದ್ರೂ ಕೆಲಸದ ಬಗ್ಗೆ ನೀವು ಏನಾದರೂ ಯೋಜನೆ ಹಾಕ್ಕೊಂಡಿದ್ರೆ, ಇಲ್ಲ ಅದು ಯಾವುದಾದ್ರೂ ಒಂದು ಮೀಟಿಂಗ್ ಮಾತಾಡಬೇಕು, ಇದ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಕೊಳ್ಳಿ. ಇವತ್ತಿನ ಡೇ ನಿಮ್ಮದೇ ಅಂತ ಹೇಳ್ಬೋದು, ನೆರವೇರುತ್ತೆ. ಮತ್ತು ಮಕ್ಕಳ ಜೊತೆ ಸೂಪರಾಗಿರ್ತೀರ ಇವತ್ತು. ಮಿಥುನ ರಾಶಿಯವರು ಮಕ್ಕಳ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದಿರ್ಬೋದು, ಅಥವಾ ಅವ್ರ ಜೊತೆ ತುಂಬ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಇದನ್ನು ಮಾಡಿದ್ರು ಕೂಡ ನಿಮ್ಮ ಮನಸ್ಸಿಗೆ ಇವತ್ತು ತುಂಬ ಸಂತೋಷ ಆಗುತ್ತೆ. ಮತ್ತು ಇವತ್ತು ಮಿಥುನ ರಾಶಿಯವರು ಏನಪ್ಪ ಮಾಡಬೇಕು, ಸಣ್ಣ ರೆಮಿಡಿ ಅಂತಂದರೆ ಏನಿಲ್ಲ, ತುಳಸಿ ಗಿಡವನ್ನು ನಿಮ್ಮ ಮನೇಲಿ ತುಳಸಿ ಗಿಡ ಇಲ್ಲ ಅಂತಂದರೆ ಇವತ್ತೊಂದು ತುಳಸಿ ಗಿಡ ತೊಗೊಂಡು ಬನ್ನಿ. ಅಥವಾ ತುಳಸಿಯನ್ನು ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರೋ ಇಷ್ಟ ದೇವರಿಗೆ, ನಿಮ್ಮ ಮನೆ ದೇವರಿಗೆ ತಂದು ತುಳಸಿ ಹಾಕೋಬೋದು. ನಿಮ್ಮ ಮನೇಲಿ ಒಂದು ಫೋಟೋಗೆ ತುಳಸಿಯನ್ನು ತೊಗೊಂಡು ಬಂದು ಹಾಕಿ. ಯಾಕಂದರೆ ಇವತ್ತು ತುಳಸಿ ಸ್ಪರ್ಶ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅಕಸ್ಮಾತ್ ನಿಮ್ಮ ಮನೇಲಿ ತುಳಸಿ ಇದೆಯಾ, ನಿಮ್ಮ ಮನೇಲೂ ತುಳಸಿ ಇದೆ, ದೇವರು ನಿಮ್ಮ ತುಳಸಿ ಪಾಟಿದೆ, ಯಾರಿಗಾದರೂ ಒಂದು ಚಿಕ್ಕ ಒಂದು ತುಳಸಿ ಗಿಡವನ್ನು ಕೊಡಿಸಿ. ಅದು ಮಾತ್ರ ತುಂಬ ಎಕ್ಸಲೆಂಟ್ ಪಾಸಿಟಿವ್ ರಿಸಲ್ಟು ನಿಮಗೆ ಕೊಡುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಯಾರಿಗಾದ್ರೂ ಒಂದು ತುಳಸಿ ಗಿಡ ಕೊಡಿಸಿದ್ರೆ ತುಂಬ ಚೆನ್ನಾಗುತ್ತೆ. ಅದೇನು ತುಂಬ ಖರ್ಚೇನಾಗೋದಿಲ್ಲ. ಮತ್ತು ಅದು ಬೆಳೀತಾ ಇರುತ್ತಲ್ವ, ನೀವು ಯಾರಿಗಾದ್ರೂ ಕೊಟ್ಟಾಗ ಅದನ್ನು ಒಂದು ಪಾಟಲ್ಲಿ ಇಟ್ಟು ಬೆಳೆಸ್ತಾ ಇರ್ತಾರೆ. ಆ ಬೆಳೆಯೋ ರೀತಿ ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ವಿಶೇಷ ಲಾಭ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಕಟಕ ರಾಶಿಯಲ್ಲೇ ಬುಧ ಶುಕ್ರ ಇರ್ತಾರೆ. ಶುಕ್ರ ಮತ್ತು ಬುಧ ರಾಶಿಯಲ್ಲಿ ಲಾಭವನ್ನು ತಂದುಕೊಡ್ತಾರೆ. ಯಾಕಂದರೆ ರಾಶಿಯಾಧಿಪತಿ ಚಂದ್ರ 4ರಲ್ಲಿ, ತಾಯಿ ಜೊತೆ ಕೂಡ ಒಡನಾಟ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಕಟಕ ರಾಶಿಯವ್ರಿಗೆ ತಾಯಿಯಿಂದ ಏನಾದರೂ ಲಾಭ ಆಗೋದಿರ್ಬೋದು, ಅಥವಾ ನೀವು ತಾಯಿಗೆ ಏನಾದರೂ ಕೊಡಿಸೋದಾಗಿರ್ಬೋದು. ಹೀಗೆ ಏನೂ ಇಲ್ಲ ಅಂತಂದರೆ ನೀವೇ, ಯಾಕಂದರೆ ತಾಯಿ ಜೊತೆ ಚೆನ್ನಾಗಿರ್ತೀವಿ ಅಂತಂದರೆ ಒಂದೆರಡು ಮಾತು ತಾಯಿ ಜೊತೆ ಕೂತ್ಕೊಂಡು ಮಾತಾಡಿ, ಅದು ನಿಮಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ನ ಕೊಡುತ್ತೆ. ಹಾಗೆ ತಾಯಿ ಜೊತೆ ಏನಾದರೂ ಡಿಸ್ಕಸ್ ಮಾಡಿ, ಇಲ್ಲ ಅವ್ರ ಕೈಯಿಂದ ಒಂದು 10 ರೂಪಾಯಿ ಈಸ್ಕೊಳ್ಳಿ ನಿಮಗೆ, ಅಥವಾ ಅವ್ರ ಹತ್ರ ಇಲ್ವಾ ಯಾಕಂದರೆ ಎಲ್ಲರೂ ಮನೇಲೂ ಇರೋರೇ ಇರೋದಿಲ್ಲ, ನೀವೇ ಒಂದು 10 ರೂಪಾಯಿ ಅವ್ರ ಕೈ ಕೊಡಿ, ಏನಾದರೂ ಇಟ್ಕೊಳ್ಳಿ, ಏನಾದರೂ ಟಿಫನ್ ಮಾಡಿ, ಏನೋ ಒಂದಕ್ಕೆ ಒಂದು 10 ರೂಪಾಯಿ ಕೊಡಿ, ಇಲ್ಲ ಅವ್ರಿಗೊಂದು ಸ್ವೀಟು ಏನಾದರೂ ಕೊಡಿಸಿ, ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶಿಯವ್ರಿಗೆ. ಯಾಕಂದರೆ ಇವತ್ತಿನ ದಿನ ತುಂಬ ನಿಮ್ಮದೇ ಡೇ ಅಂತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ. ಯಾಕಂದರೆ 2ನೇ ಮನೇಲಿ ಸೂರ್ಯ ಮತ್ತು ಕೇತು ಇರ್ತಾರೆ. ಹಾಗಾಗಿ ಧನಸ್ಥಾನದಲ್ಲಿ ಸೂರ್ಯ ಸ್ವಂತ ಮನೇಲಿರೋದು ತುಂಬ ಲಕ್ಕು ಕಟಕ ರಾಶಿಯವ್ರಿಗೆ. ಹಾಗೆ ನೋಡಿ, ಇವತ್ತು ಚಂದ್ರನನ್ನು ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ. ಸಾಯಂಕಾಲ ಯಾಕಂದರೆ ನಿನ್ನೆ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅಂತ ಇತ್ತು, ಬಟ್ ಇವತ್ತು ನೋಡ್ಬೋದು. ಸೊ ಹಾಗಾಗಿ ಇವತ್ತು ರಾತ್ರಿ ಚಂದ್ರ ಕಾಣಿಸಿದ್ರೆ ನೋಡಿ ಹ್ಯಾಪಿಯಾಗಿ ನಮಸ್ಕಾರ ಮಾಡಿ, ಅಥವಾ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಬ್ಲೆಸ್ಸಿಂಗ್ ಇದ್ದರೆ ಅದನ್ನು ಚಂದ್ರನ ನೋಡ್ಕೊಳ್ತಾ ನೀವು ಅದನ್ನು ರಿವೀಲ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳ್ತೀನಿ.